ನಮಸ್ಕಾರ ಬಸ್ಸು, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಸ್ಸು ಇವತ್ತು ನಾವು ಶ್ರೀ ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಇನ್ನೊಂದು ಇದಕ್ಕೆ ಹೆಸರೈತೆ, ಅದು ಹೇಳಿದ್ರೆ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ. ಆದರೆ ಇದನ್ನು 1993ರಲ್ಲಿ ಶ್ರೀ ಮಾದೇಗೌಡರು ಅನ್ನೋರು ಕಟ್ಟಿಸ್ತಾರೆ. ಅವರು ನಮ್ಮ ಮಂಡ್ಯಕ್ಕೆ ಮಾಜಿ MP ಮತ್ತು MLA ಆಗಿದ್ದವರು. ಇವರು 2021ರಲ್ಲಿ ತೀರೋಗ್ಬಿಡ್ತಾರೆ. ಇವಾಗ ಇದನ್ನು ನೋಡ್ಕೊತಾ ಇರೋರು ಅವ್ರ ಮಗ ಮಧು ಮಾದೇಗೌಡರು ಇದನ್ನೆಲ್ಲ ನೋಡ್ಕೊತಾ ಇದ್ದಾರೆ. ನಿಮ್ಗಾಗಲೇ ಹೇಳಿದೆ ಶ್ರೀ ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅದು ಹಂಗಂದ್ರೆ ಬೇರೆ ಯಾವುದೂ ಅಲ್ಲ, ಹನುಮಂತ ನಗರ. ಜಿ ಮಾದೇಗೌಡ್ರದು KM ದೊಡ್ಡಿಗೆ ಅಪಾರವಾದ ಕೊಡುಗೆನೇ ಐತೆ. KM ದೊಡ್ಡಿಲಿ ಭಾರತಿ ಕಾಲೇಜನ್ನ ಕೂಡ ಅವರೇ ಕಟ್ಟಿಸಿದ್ದು. ಈಗ ನೀವು ಮೆಟ್ಲು ಹೊತ್ತಕ್ಕಾಗಿಲ್ಲ ಅಂತಂದರೆ ಅಲ್ಲಿ ರೋಡ್ ಐತೆ ನೋಡಿ, ಇಲ್ಲಿ ರೋಡ್ ಐತೆ. ಈ ರೋಡಿನ ಮುಖಾಂತರ ಬಂದರೆ ನೀವು ಹಿಂದೆಗಡೆ ಬರ್ತೀರಾ. ಇಲ್ಲಿ ಸುಮಾರು ಶೂಟಿಂಗ್ ಕೂಡ ನಡೆದಿದೆ, ಸಿನಿಮಾ ಧಾರಾವಾಹಿ ಅಂತ ಸುಮಾರು ನಡೆದಿದೆ. ಇಲ್ಲಿ ಏನು ಅಂತಂದರೆ ಆಂಜನೇಯನ ದೇವಸ್ಥಾನ ಮತ್ತು ಬಸವಪ್ಪನ ದೇವಸ್ಥಾನ ಇದೆ, ಅದು ಆಪೋಸಿಟ್ ಏನೇ. ಆಂಜನೇಯ ಸ್ವಾಮಿ ದೇವಸ್ಥಾನ, ಇಲ್ಲಿ ಬಸವಪ್ಪನ ದೇವಸ್ಥಾನ. ಆಂಜನೇಯ ಅಂತ ಹೋಗಿ ಬರೋಣ ಬಸ್. ಆಂಜನೇಯಿಂದ ಆಪೋಸಿಟೇನೆ ಬಸವಪ್ಪ ಇರೋದು. ಎತ್ಕೊಂಡು ದರ್ಶನ ಮಾಡ್ಕೊಳ್ಳಿಕ್ಕೆ ಹೋಗೋದ. ದೇವಸ್ಥಾನದ ಎಂಟ್ರಿ. ಇಲ್ಲಿ ವಿಶೇಷ ಏನು ಅಂತಂದರೆ ಇಲ್ಲಿ 32 ಕಂಬಗಳಿದೆ. ಯಾವಾಗಲೂ ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ಜಾಸ್ತಿ ಜನ ಬರ್ತಾರೆ. ಅದರ ಜೊತೆಗೆ ಇವರು ಶಿವರಾತ್ರಿಗೆ ನಿದ್ದೆ ಮಾಡಬಾರ್ದು ಅಂತ ಇವರು ನಾಟಕ ಆಮೇಲೆ ದೇವ್ರದ್ದು ಕಥೆಗಳೆಲ್ಲ ಓದಿಸ್ತಾರೆ. ಸೊ ದರ್ಶನ ಮುಗೀತು. ಈಗ ಬನ್ನಿ ಒಂದು ರೌಂಡ್ ಹಾಕೊಂಡು ಅಲ್ಲಿ ಹಿಂದೆಗಡೆ ಹೋಗೋಣ. ಅಲ್ಲಿ ಭಾರತಿ ಎಜುಕೇಷನ್ ಟ್ರಸ್ಟ್ ಅಂತ ಇದೆ. ಈ ನ್ಯಾಯ ಮಾಡೋ ಕೂತ್ಕೋತಾ ಇದ್ರು, ನ್ಯಾಯಪೀಠ. ಈ ಥರ ದೇವಸ್ಥಾನಗಳಲ್ಲಿ ನೋಡಿ, ಈ ಥರ ಎಲ್ಲ ಗಲೀಜು ಮಾಡಬೇಡಿ. ಇಲ್ಲೊಂದು ದೇವ್ರ ಐತೆ, ಹಂಗೆ ದರ್ಶನ ಮಾಡ್ಕೊ ಬರೋಣ. ನೋಡಿ, ನೀವು ಗಾಡೀಲಿ ಬಂದರೆ ಅಲ್ಲಿ ಬರ್ತೀರ. ಅಲ್ಲಿಗೆ
ಜಾಸ್ತಿ ಮೆಟ್ಲಿಲ್ಲ, ಪೀಸಾಗಿ ನಡ್ಕೊಂಡೆ ಬರ್ಬೋದು ಮೆಟ್ಲು ಹತ್ಕೊಂಡೆ. ಕಾಣ್ತಿದ್ಯಲ್ಲ, ಇದು ಸ್ವರ್ಗದ ಬಾಗಿಲು. ಹಬ್ಬದ ಟೈಮಲ್ಲಿ ಮಾತ್ರ ಓಪನ್ ಆಗೋದು. ಇಲ್ಲಿ ಸಂಕ್ರಾಂತಿ ಟೈಮಲ್ಲಿ ಬಸವಣ್ಣನ ಜಾತ್ರೆನೇ ನಡೆಸ್ತಾರೆ, ಸಕ್ಕತ್ತಾಗಿರುತ್ತೆ ನೋಡಿ. ಹೊರಗಡೆ ಬಂದು ವ್ಯೂ ಕಾಲೇಜ್ ಕೂಡ ಐತೆ. ಇದು ದೇವಸ್ಥಾನದ ರೌಂಡ್ ಆಯಿತು. ಈಗ ಈ ಡೌನಲ್ಲಿ ಪಕ್ಕ ಮೀನ್ಸ್ ರೈಟ್ ಸೈಡ್ಗೆ ಒಂದು ಪಾರ್ಕ್ ಇದೆ, ಅಲ್ಲಿಗೆ ಹೋಗಿದ್ದು ಹೋಗೋಣ ಬನ್ನಿ. ಸಕ್ಕತ್ತಾಗಿದೆ ಪಾರ್ಕ್ ಮಾತ್ರ. ನನಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಈ ದೇವಸ್ಥಾನಕ್ಕೆ ಬರಬೇಕು, ಅಲ್ಲಿಗೆ ಹೋಗಬೇಕು ಪಾರ್ಕ್ಗೆ. ನಮ್ಮ ಬಾಯಿ ಆಂಜನೇಯವ್ರು ನೋಡ್ಬೇಕಲ್ಲಿ, ಸಕ್ಕತ್ತಾಗಿರುತ್ತೆ. ಅದು ವ್ಯೂವೇ ಸೂಪರ್. ಅದು ನೋಡಿ, ಇಲ್ಲೇ ಸ್ವಿಮ್ಮಿಂಗ್ ಪೂಲು ಇದೆ, ಇಲ್ಲೇ ಸ್ವಿಮ್ಮಿಂಗ್ ಪೂಲು ಓಪನ್ ಇದೆ. ಅರೆ ನಮಗೆಲ್ಲ ಅಲೋ ಇಲ್ಲ ಅನ್ಸುತ್ತೆ. ವಯಸ್ಸಿಂದ ಆಸೆ ಇಲ್ಲಿಗೆ ಬರಬೇಕಂತ ಈ ಗೆಳೆಯರು. ಸೀದಾ ಡೌನ್. ಮೆಟ್ಲು ಹತ್ತಿ ಒಂದು 30 ಮೆಟ್ಲು ಇರ್ಬೋದಪ್ಪ ಅಷ್ಟೇ. ಇಲ್ಲಿ ಆಸ್ಪತ್ರೆ ವ್ಯವಸ್ಥೆ ಕೂಡ ಇದೆ. ಈಗ ದೂರದಿಂದ ಬರ್ತಾರೆ, ಅವರು ಆರೋಗ್ಯ ಸರಿ ಇರೋದು ಅಂತವ್ರು ಇಲ್ಲಿ ಜನರಲ್ ವಾರ್ಡು ಅಂತ ಒಂದು ಸಪ್ರೇಟ್ ಹೋಮ್ ಸ್ಟೇ ಥರನೇ ಮಾಡ್ತಾರೆ. ಚೆನ್ನಾಗಿದೆ, ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಎಜುಕೇಷನಲ್ಲೂ ಅಷ್ಟೇ ಸಖತ್ತಾಗಿದೆ. ನಾವಲ್ಲಿ ಎಂಟ್ರಿ ತಗೊಳ್ಳೋದು, ಇಲ್ಲಿಂದ ಎಕ್ಸಿಟ್ ಆಯ್ತಾ ಇದ್ದೀವಿ. ಹಂಗೂ ಬರ್ಬೋದು, ಏನೂ ಇಲ್ಲ. ಬಟ್ ನಿಮಗೂ ಒಂದ್ಸಲಿ ತೋರಿಸ್ಕೊಡೋದ ಹೆಂಗೆ ಹೋಗ್ಬೇಕು, ಹೆಂಗೆ ಬರಬೇಕು ಅಂತ ಅಷ್ಟೆ. ಕಲ್ಯಾಣಿ ನೋಡಿ ಗಲೀಜಾಗಿ ಹೋಗ್ತಿದ್ದೆ ನೋಡಿ. ಇಲ್ಲಿ ಮಧ್ಯಾಹ್ನದ ಹೊತ್ತು ಪ್ರಸಾದ ಕೂಡ ಸಿಗ್ತದೆ. ತಾತ ಹೇಳಿದ್ರು ಊಟಕ್ಕೆ ಹೋಗಪ್ಪ ಅಂತ, ಅದಕ್ಕೆ ವೀಡಿಯೋ ಮಾಡ್ಕೊಂಡು ತಿಂತ ತಂದ್ಬಿಟ್ಟು ಬಂದೆ.